4 टमॅटो कट करून पाणी घालून बॉईलर ठेवतो एवढंच. ಮೆಣಸು ಸಾರಲ್ಲ. ಮೆಣಸು ಜೀರಿಗೆ ಎಷ್ಟು ಹಾಕಿರಿ? ಮೆಣಸು ಒಂದು ಸ್ಪೂನ್ ಅನ್ಕೋ. 1 ಸ್ಪೂನ್ ಮೆಣಸು, ಜೀರಿಗೆ ಒಂದು ಸ್ಪೂನ್ ಜೀರಿಗೆ, ಕಾಳು ಸ್ವಲ್ಪ ಮೆಂತೆ ಅರ್ಧ ಸ್ಪೂನು, ಮೆಂತೆ ಕಾಳು ರೀ ಅರ್ಧ ಸ್ಪೂನ್, ಮತ್ತು 2 ಸ್ಪೂನ್ ಧನಿಯಾ ಪೌಡರ್ ರೀ. ಪೌಡರ್ ಇಲ್ಲ, ಧನಿಯಾನೇ ಎಲ್ಲ ಫ್ರೆಶ್ ಹಾಕಿದರೆ ಚಲೋ ಇರ್ತಾವಂತ ಹಂಗೆ ಮಾಡಕತ್ತಿದ್ದೆ. ಫ್ರೆಶ್ ಹಾಕಿ ಹುರಿಬೇಕೇನ್ರಿ ಎಲ್ಲ? ಎಲ್ಲ ಹುರಿಬೇಕು. ಎಲ್ಲ ಹುರಿದಿರಿ? ಎಲ್ಲ ಹುರಿದೀನಿ. ಜಸ್ಟ್ ಕಡಾಯಿನಲ್ಲಿ ಹುರಿದು ಆಯ್ತು. ಬೆಳ್ಳುಳ್ಳಿ ಹಾಕಿ ಪಾಳಿಗೊಡೆ. ಬೆಳ್ಳುಳ್ಳಿ ಎಷ್ಟು ಹಾಕ್ಬೇಕ್ರಿ? ಒಂದಿಷ್ಟು ಇದೆಲ್ಲ ಹಾಕಿ ನಾನು ಒಂದು 7-8 ಬೆಳ್ಳುಳ್ಳಿ ವಿತ್ ಸಿಪ್ಪಿನೇ ಹಾಕ್ಬೇಕೇನ್ರಿ? ಹಾಕ್ಬೋದು. ಅಷ್ಟೇ ಆಯ್ತು. ಹಾಗೆ ಡ್ರೈನೇ ಪೌಡರ್ ಮಾಡ್ಕೊಂಡು ಹಂಗೆ ಡ್ರೈನೇ ಇದು ಬೆಳ್ಳುಳ್ಳಿ ಹಾಕಿ ನೀರು ಹಾಕ್ಬಾರ್ದು. ಆ ಟೊಮ್ಯಾಟೊ ಸಿಪ್ಪಿ ತೆಗಿಬೇಕೇನು? ತೆಗೆದೀನಿ ನಾನು. ಸಾಸಿವೆ, ಜೀರಿಗೆ, ಮಸಾಲ, ಮಿಕ್ಸಿದ ಮಸಾಲ. ಧನಿಯಾ ಎಷ್ಟು ಸ್ಪೂನ್ ಹಾಕಿರಿ? 2 ಸ್ಪೂನ್. ಧನಿಯಾ ಜಾಸ್ತಿ ಇರ್ಬೇಕೇನ್ರಿ? ಟೊಮ್ಯಾಟೊ ಹಾಕ್ಬೇಕು, ನೀರು ಹಾಕಿ ಅದಕ್ಕೆ ಕುಂಚ್ಕೋಬೇಕು. ಟೊಮೆಟೊನ ತಿರುಗಿಸ್ಬೇಕೇನ್ರಿ? ತಿರ್ಸಿದ್ರೆ ಚಲೋ ಬರ್ತದೆ ಗಾಢ ಅಂತ ಮಾಡಕತ್ತೀವಿ. ಸ್ವಲ್ಪ ಹುಣಸೆಹಣ್ಣು ಹಾಕ, 1-2 ಎಲೆ. 2 ಎಲೆ ಹುಣಸೆಹಣ್ಣು ನೀರೊಳಗೆ ನೆನೆಸಿರೇನ್ರಿ? ನೆನೆಸಿ ಇದು ಟೊಮೆಟೊನು ಮಿಕ್ಸಿ ಮಾಡಿ ಹಾಕಿ. ಆಯ್ತು ರೀ, ಕಳಿಸಿ ನೋಡ್ರಿ. ಹಾಂ, ಅರಿಶಿಣ. ಇದು ಜವಾರಿ ಟೊಮೆಟೊ ಇತ್ತಂದ್ರೂ ಹುಣಸೆಹಣ್ಣು ಹಾಕ್ಬೇಕೇನು? ಅಷ್ಟು ಹುಣಸೆಹಣ್ಣು ಹಾಕಿದ್ರೆ ಚಲೋ. ತೋರಿಸಿ ಎಷ್ಟು ಹುಣಸೆಹಣ್ಣು ತೊಗೊಂಡಿರಿ? ಇಷ್ಟೇ ಇದೆ, ಒಂದು 4 ಎಲೆದು. ಹಾಕ್ಬಿಟ್ಟು टमाटो प्यूरी करून मिक्सी केलेलं घालायचं. चलो डायजेशन ಆಗ್ತದೆ. हां, ನೀರು ಎಷ್ಟು ಹಾಕಿರಿ? ಎಷ್ಟು ಹಾಕಬಹುದು ಅಂದ್ರೆ ಅದ್ರ ತಕ್ಕಂತೆ ಉಪ್ಪು ಹಾಕ್ಬಿಡ್ಬೇಕು ಆಯ್ತು ಅಷ್ಟೇ, ಏನು ಹಾಕೋದಿಲ್ಲ. ಕುದಿಸ್ಬೇಕು ಜಾಸ್ತಿ ಇರುತ್ತೆ? ಒಂದು 10 ನಿಮಿಷ 15 ನಿಮಿಷ ಕುದಿಸ್ಬೇಕ್ರಿ. ಹಿಂಗೆ ಹಾಕಿಲ್ಲ ಇದನ್ನು ಒಣಗೆ ಹಾಕಿಸ್ತೀನಿ. ಆ ಪಾಣಿಗೆ ಒಣ ಮೆಣಸಿನ್ಕಾಯಿನೂ ಹಾಕಿದ್ರೆ ಚಲೋ ಆಗ್ತದೆ. ಉಪ್ಪು ಹಾಕ್ಬೇಕು ತಕ್ಕಷ್ಟು. ಆಯ್ತು, 10-15 ಮಿನಿಟ್ಸ್ ಎಲ್ಲ ಚಲೋ ಕುದಿಸ್ಲಕ್ಕೆ